ಎಸೆದು ಕಾಂಗ್ರೆಸ್ ಶಾಸಕರು ಮತದಾರರಿಗೆ ಸೀರೆಯನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ದಾಖಲೆ ಸಮೇತ ವಿಡಿಯೋ ಕೂಡ ಬಿಡುಗಡೆ ಮಾಡಿರುವುದು. ರಾಮನಗರದಲ್ಲಿ ಮಹತ್ವವಾದಂತಹ ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ದಾಖಲೆ ಸಮೇತ ಬಿಡುಗಡೆ ಮಾಡಿರುವಂತದ್ದು. ಕಾಂಗ್ರೆಸ್ ಶಾಸಕರಿಂದ ರಾಜ್ಯದಲ್ಲಿ ಮತದಾರರಿಗೆ ಸೀರೆ ಹಂಚಿಕೆಯನ್ನ ಮಾಡಿರುವ ಕುರಿತು ವ್ಯಾಪಕವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3700 ಡ್ರೆಸ್ ಮಟೀರಿಯಲ್ ಸೀರೆಗಳನ್ನ ಅಕ್ರಮವಾಗಿ ಸಂಗ್ರಹಿಸಿ ಮತದಾರರಿಗೆ ಹಂಚಿಕೆ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮಹತ್ವದ ಸುದ್ದಿಗೋಷ್ಠಿಯಲ್ಲಿ, ರಾಮನಗರದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಇದೀಗ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತಹದ್ದು. 3700 ಡ್ರೆಸ್ ಮಟೀರಿಯಲ್ಗಳನ್ನ ಸಂಗ್ರಹಿಸಿ, ಸೀರೆಗಳನ್ನ ಅಕ್ರಮವಾಗಿ ಸಂಗ್ರಹಿಸಿ ಮತದಾರರಿಗೆ ಮತಗಳನ್ನು ಓಲೈಸುವ ನಿಟ್ಟಿನಲ್ಲಿ ಅಕ್ರಮವಾಗಿ ಹಂಚಿಕೆಯನ್ನ ಮಾಡಿದ್ದಾರೆ ಅಂತ ರಾಮನಗರದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿರುವಂತಹದ್ದು. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿರ್ತಕ್ಕಂತಹ ಜೆಡಿಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಕಳೆದ 15ರಿಂದ 20 ದಿನಗಳವರೆಗೆ ದಾಖಲೆ ಸಮೇತ ಫೋಟೋಗಳನ್ನು, ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಕಾಂಗ್ರೆಸ್ ನಾಯಕರು 3700 ಡ್ರೆಸ್ ಮಟೀರಿಯಲ್ ಹಾಗೂ ಸೀರೆಯನ್ನ ಮತದಾರರಿಗೆ ಅನಧಿಕೃತವಾಗಿ ಹಂಚಿಕೆ ಮಾಡಿದ್ದಾರೆ ಮತಗಳನ್ನು ಸೆಳೆಯಲು. ಎಲ್ಲವೂ ಕೂಡ ಇದು ಲೋಕಸಭೆ ಚುನಾವಣೆ ಹಿನ್ನೆಲೆ ಮಾಡಿರ್ತಕ್ಕಂತಹ ಒಂದು ಗಿಮಿಕ್ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಈ ಎಲ್ಲದರ ಕುರಿತು ಪೊಲೀಸ್ ಇಲಾಖೆ ಆಗಿರಬಹುದು, ರಾಜ್ಯ ಚುನಾವಣಾ ಆಯೋಗವಾಗಿರಬಹುದು ಪಾರದರ್ಶಕವಾಗಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಯಾಕೆ ವಿಳಂಬವಾಗ್ತಾ ಇದೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಎತ್ತಿರುವಂತಹದ್ದು. ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಅವರನ್ನ ಲೇಬಡಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದೀಗ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ದಾಖಲೆ ಸಮೇತ ಫೋಟೋ ಕೂಡ ಬಿಡುಗಡೆ ಮಾಡಿರುವಂತಹದ್ದು ರಾಮನಗರದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ. ಸೊ ಸಾಕಷ್ಟು ಕೂಡ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತಗಳನ್ನು ಸೆಳೆಯಲು ಈ ರೀತಿಯಾದಂತಹ ಹಲವಾರು ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ನಿರಂತರವಾಗಿ ಹರಿಹಾಯ್ದಿದ್ದಾರೆ. ಈ ಕುರಿತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇವರಿಗೆ ಶಾಮೀಲ್ ಆಗಿದೆಯಾ ಅಂತಕ್ಕಂತಹ ಒಂದು ಅನುಮಾನದ ಲಕ್ಷಣ ಕೂಡ ಕಾಣ್ತಾ ಇರುವಂತಹದ್ದು. ಕಾಂಗ್ರೆಸ್ನ ಶಾಸಕರಿಂದ ಮತದಾರರಿಗೆ ನಿರಂತರವಾಗಿ ಸೀರೆ ಆಗಿರಬಹುದು, ಕುಕ್ಕರ್ ಹಂಚಿಕೆ ಆಗಿರಬಹುದು, ಎಲ್ಲವನ್ನೂ ಕೂಡ ದಾಖಲೆ ಸಮೇತವಾಗಿ ವಿವರಣೆಯಾಗಿ ರಾಮನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ.